ಎಲ್ಲ ಒಪ್ಪೋಣ ಮಹೇಂದ್ರ ಸರ್. ಯಾರು ಸರ್ಕಾರ ನಡೆಸ್ತಿರ್ತಾರೆ ಅವ್ರ ಗಮನಕ್ಕೆ ಬರ್ದೆ, ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಅವ್ರ ಗಮನಕ್ಕೆ ಬರ್ದೆ, ಆ ನಿಗಮದ ಇಲಾಖೆಗೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ಬರ್ದೆ ಈ ಸಾವಿರಾರು ಕೋಟಿ ಹಗರಣ ಆಗೋಯ್ತು ಅಂತಂದ್ರೆ ನಂಬೋದು ಹೇಗಪ್ಪ? ಜನಸಾಮಾನ್ಯರಿಗೆ ಹಿಂಗೂ ನಡೆಯುತ್ತಾ ಅಂತ ಅನುಮಾನ ಬರಲ್ವಾ? ಹೌದು. ಈಗ 2023ರಲ್ಲಿ ಯುಡಿಯಿಂದ ಒಂದು ಲೆಟರ್ ಬರುತ್ತೆ, ನೀವು ಇನ್ಮೇಲೆ ಯಾವುದೇ ಬದಲಿ ನಿವೇಶನಗಳನ್ನ ನಿಲ್ಲಿಸಿ ಅಂತ. ಅದಾದ್ಮೇಲೂ ಯುಡಿ ಮಿನಿಸ್ಟ್ರಿಯಿಂದ ಪತ್ರಗಳು ಬಂದಿದೆ, ಟಿಪ್ಪಣಿ ಬಂದಿದೆ ಮಾಡಿ ಅಂತ. ಪ್ಲಸ್ ಅಧ್ಯಕ್ಷರೇ ಟಿಪ್ಪಣಿ ಕೊಟ್ಟಿದ್ದಾರೆ ಆಯುಕ್ತರಿಗೆ, ನೀವು ಇದೊಂದು ಮಾಡ್ಕೊಡಿ, ಇದೊಂದು ಕೇಸ್ ಮಾಡ್ಕೊಡಿ ಅಂತ ಹೇಳಿ. ಅಂದ್ರೆ ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಇಲ್ಲದೆ ಇರೋ ಬೆಲೆ ಕೊಟ್ಟಿಲ್ಲ ಇವರು. ಅದಾದ್ಮೇಲೂ ಕೂಡ ಸಾಕಷ್ಟು ಬೆಲೆ ಕೊಟ್ಟಿಲ್ಲ ಅನ್ನೋ ಪದ ಬಳಸ್ತಿದ್ದೀರಿ. ಬಟ್ ಅನುಮಾನ ಹೆಂಗ್ ಬರುತ್ತೆ ಅಂತಂದ್ರೆ ಗಮನಕ್ಕೆ ಬಂದೇ ಇಲ್ವಾ, ಬಂದಿದ್ರು ಏನು ಮಾಡ್ಲಿಲ್ವಾ ನಗರಾಭಿವೃದ್ಧಿ ಸಚಿವಾಲಯ ಅನ್ನೋ ಅನುಮಾನ. ಅಲ್ಲಿಗೆ ಅಶ್ವಿನ್, ಈ ಆರೋಪ ಪ್ರತ್ಯಾರೋಪಗಳ ನಡುವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಪ್ರಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ಟಿಪ್ಪಣಿಗಳು ಬಂದಿದ್ದಾವೆ ಆಯುಕ್ತರಿಗೆ. ಅಶ್ವಿನ್ ಅವರೇ, ನನ್ನ ಬೇಸಿಕ್ ಪ್ರಶ್ನೆ ಇರೋದು ಇದಕ್ಕೆ ಅಶೋಕ್ ಗೌಡ್ರು ಉತ್ತರ ಕೊಡಬೇಕು, ನಟರಾಜ್ ಗೌಡ್ರು. ರಾಜ್ಯದ ಮುಖ್ಯಮಂತ್ರಿ 135 ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆ ಮಾಡಿರೋರು, ಕ್ಲೀನ್ ಇಮೇಜ್ ಇರುವವರು ರಾಜ್ಯವನ್ನ ಆಳಬೇಕು ಅನ್ನೋ ಅಪೇಕ್ಷೆ ಸಹಜ, ನಿರೀಕ್ಷೆ ಸಹಜ. ನಾನು ಮತ್ತಲ್ಗೆ ಕೇಳ್ತೀನಿ, ಆರೋಪ ಬಂದಿದೆ, ಸರೆಂಡರ್ ಮಾಡಿ. ಪ್ರತಾಪ್ ಸಿಂಹ ಅವ್ರು ಹೇಳಿರೋ ರೀತಿಯಲ್ಲಿ ಅವ್ರು ಸುತ್ತಮುತ್ತ ಇರೋರು ಎಷ್ಟೋ ಮಂದಿ ಕೋಟ್ಯಾಧಿಪತಿಗಳು, ಅಂದ್ರೆ ಸಿದ್ದರಾಮಯ್ಯ ಕೋಟ್ಯಾಧಿಪತಿ ಅಂತ ಅಲ್ಲ ಅಂತ ನಾನು ಹೇಳ್ತಿಲ್ಲ, ಕಂಪ್ಯಾರಿಟಿವ್ಲಿ ಕಡಿಮೆ ಆಸ್ತಿ ಇರೋರು ಅಂತ ಹೇಳಿ ಭ್ರಷ್ಟಾಚಾರ ಆರೋಪ ಮೈ ಮೇಲೆ ಎಳ್ಕೊಳ್ದೇ ಇರೋರು, ಆ ಇಮೇಜ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋ ಸಲುವಾಗಿ ಸರೆಂಡರ್ ಮಾಡಿ ತನಿಖೆ ಆಗ್ಲಿ, ಆಮೇಲೆ ಉತ್ತರ ಕೊಡ್ತೀನಿ. ಅಷ್ಟು ಕಷ್ಟನ ಅದನ್ನ ಹೇಳೋದು? ಅದು ಏನಾಗಿದೆ, ಕರೆಕ್ಟ್. ಮಾಧ್ಯಮದವರು ಪದೇ ಪದೇ ಅದ ಎಚ್ಚರಿಸ್ತಾ ಇದ್ದೀರಾ. ಕಳೆದ 1 ವರ್ಷದಿಂದನೂ ಅವ್ರು ಏನು ಹೇಳ್ಕೊಂಡು ಬರ್ತಿದ್ರು, ಸುಳ್ಳಿನ ಪೇಟಿಎಂ ಇರ್ಬೋದು, ಪೇಸಿಎಂ ಇರ್ಬೋದು, 40% ಅಂತ ಏನೆಲ್ಲ ಹೇಳ್ಕೊಂಡು ಬರ್ತಿದ್ರು. ಆರಂಭದ ಒಂದು 3 ತಿಂಗಳು ಹೇಳ್ಬಿಟ್ರು, ನಾವು ಅದನ್ನೆಲ್ಲ ಸುಳ್ಳು ಕತೆ ಹೇಳಿದ್ವಿ, ಜನ ನಂಬಿದ್ರು ಅಂತ. ಹಾಗೆ ನಂದು ಕೌಂಟರ್ ಕೊಡಿ ಸರ್, ಕೌಂಟರ್ ಕೊಡಿ. ಹಾಗೆ ಸಹಕಾರಿ ಇಲಾಖೆನಲ್ಲಿ ಆಗಿರೋಂಥ ಭ್ರಷ್ಟಾಚಾರ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬೋವಿ ಇರ್ಬೋದು, ಪ್ರತಿಯೊಂದಕ್ಕೂ ನೀವು ತಾರ್ಕಿಕ ಅಂತ್ಯ ಕೊಟ್ಟು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಈಗ ಹೇಗೆ ಬಿಡಿಎ ಮೈಸೂರಿನಲ್ಲಿ ಮೂಡ ಅನ್ನೋದು ಒಂದು ಚಿನ್ನದ ಗಟ್ಟಿ. ಅದು ಯಾಕೆಂದ್ರೆ ಹೇಳ್ತೀನಿ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆಯಾಕಬಾರ್ದು. ಇವತ್ತು ಎಲ್ಲ ಆಡಳಿತ ಯಂತ್ರ ಮೂಡ ಸ್ಟಾಪ್ ಅಂತ ಅಂದ್ರೆ ಕನ್ಸ್ ಕಟ್ಟಿರ್ತಾರೆ, 35 ವರ್ಷದಲ್ಲಿ ಸೈಟ್ಗೆ ಅಪ್ಲೈ ಮಾಡಿ 55-60 ವಯಸ್ಸಿಗೆ ಬಂದಿರುತ್ತೆ. ಅವ್ನು ವಯಸ್ಸಾದ್ಮೇಲೆ ಮನೆ ಕಟ್ಟಿ ಏನ್ ಪ್ರಯೋಜನ ಬಂತು? ಅಲ್ಲಿ ಒಂದು ನೋಂದಣಿ ಆಗ್ತಿಲ್ಲ, ಒಂದು ಖಾತೆಗಳ ಕೆಲಸಗಳಾಗ್ತಿಲ್ಲ. ಇದೆಲ್ಲದಕ್ಕೂ ನಿಮ್ಗೆ ಪದೇ ಪದೇ ನೀವೇ ಕೊಟ್ಕೊಂಡು ಏನು ಕೊಡಿಸ್ಕೊಳ್ತಿದ್ದೀರಾ? ಮೂಡೋದು ತನಿಖೆ ಮೇಡಮ್. ಕಳೆದ 15ರಿಂದ 1 ತಿಂಗಳಿಂದ ಚರ್ಚೆಗಳು ಆಗ್ತಾನೆ ಇದೆ. ಯಾವ ಹಂತದಲ್ಲಿ ತನಿಖೆ ನಡೀತಾ ಇದೆ, ಯಾವ ವೇಗದಲ್ಲಿ ನಡೀತಾ ಇದೆ? ತವರ್ ಕ್ಷೇತ್ರ, ಪುನಃ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಅವ್ರಿಗೆ ಕ್ಲೀನ್ ಇಮೇಜ್ನ ಉಳಿಸ್ಕೊಳ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ ಅಂತಂದ್ರೆ, ನೀವು ಇನ್ನೂ ನನ್ನ ರಾಜಕೀಯದಲ್ಲಿ ಕಾಂಗ್ರೆಸ್ ಅಲ್ಲಿ 136 ಸ್ಥಾನನ ನಮಗೆ ಕೊಟ್ಟಿದ್ದಾರೆ. ಈ ಮೂಡ ಹಗರಣ ನಾನು ಬಯಲಿಗೆ ಎಳಿತೀನಿ, ಅದನ್ನ ಬಿಟ್ಟು ಹಿಂದೆ ಆಗಿತ್ತು, ಕೇಳ್ತಿದ್ದೀನಿ, ನಿಮ್ಗೇನಾದ್ರು ಸಾಮಾನ್ಯ ಜನರ ಮೇಲೆ ಇದೆ ಅಂತಂದ್ರೆ, ಮೂಡದಲ್ಲಿ ಅಧಿಕಾರಿ ಭ್ರಷ್ಟ ಮಾಡಿದನ್ರಿ, ಒದ್ದು ಒಳಗಡೆ ಹಾಕ್ರಿ. ಜನಪ್ರತಿನಿಧಿ ಭ್ರಷ್ಟ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ತಾರೆ. ಬಡಪಾಯಿ ಜನರು ಮೂಡದಲ್ಲಿ ಸೈಟ್ ತಗೊಂಡಿರೋರ್ಗೆ ಅವ್ರಿಗೆ ನೋಂದಣಿ ಮಾಡ್ತಾರೆ. ಜಮೀನು ಜಮೀನು ಬದಲಿ ನನ್ನ ಪ್ರಶ್ನೆ ಏನ್ ಗೊತ್ತಾ ನೋಡಿ, ಸಿದ್ದರಾಮಯ್ಯ ಅವರು 3.5 ವರ್ಷ ಇರ್ತಾರೋ 1.5 ವರ್ಷ ಇರ್ತಾರೋ, ಅವರು ಸಿಎಂ ಕುರ್ಚಿಯಲ್ಲಿ ಕೂರೋ ಅಷ್ಟು ವರ್ಷ ಕೂಡ ಅರೆ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ರಾ, ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ತಗೊಂಡ್ಬಿಟ್ರೆ ಈ ಅನುಮಾನ ಜನರಲ್ಲಿ ಉಳಿದು ಬಿಡಲ್ವಾ? ಕ್ಲಿಯರ್ ಆಗ್ಬೇಕಲ್ವಾ? ಉತ್ತರ ಕೊಡ್ಲಿ ಅವರು. ನೋಡಿ, ತುಂಬಾ ಜನಕ್ಕೆ ಈ ಭ್ರಮೆ ಇದೆ, ಸಿದ್ದರಾಮಯ್ಯನವರು ಕ್ಲೀನ್ ಇಮೇಜ್ ಅಂತ ಹೇಳಿ ಭ್ರಮೆ ಇದೆ, ಆಯ್ತಾ? ಒಂದ್ ನಿಮಿಷ. ನೀವು ಅನೇಕ ಜನ ನ್ಯೂಟ್ರಲ್ ಜರ್ನಲಿಸ್ಟ್ಗಳು ಯಾರಿದ್ದಾರೆ, ಅಥವಾ ನ್ಯೂಟ್ರಲ್ ಆಗಿ ಸರ್ಕಾರದ ಸುತ್ತಾನೆ ಕೆಲಸ ಮಾಡ್ತಕ್ಕಂಥ ಅನೇಕ ಜನ ಯಾರಿದ್ದಾರೆ, ಆ ಅಧಿಕಾರಿಗಳು ಅಥವಾ ಆ ಜರ್ನಲಿಸ್ಟ್ಗಳು ಅಥವಾ ಆ ವಿಶ್ಲೇಷಕರನ್ನ ನೀವು ಪ್ರಾಮಾಣಿಕವಾಗಿ ಕೇಳಿದ್ರೆ, ಆ ಪ್ರಾಮಾಣಿಕವಾಗಿ ನಾನು ಇತ್ತೀಚೆಗೆ ಒಂದು 3 ತಿಂಗಳಿಂದ ಇಟ್ಕೊಳ್ಳಿ, ಆ 3 ತಿಂಗಳಿಂದ ನನಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು 10 ಜನ ಮಾತಾಡಿದ್ದೀನಿ ಸ್ನೇಹಕ್ಕೋಸ್ಕರನೇ. ಆ ವ್ಯಕ್ತಿಗಳು ಹೇಳೋದು
ಸಿದ್ದರಾಮಯ್ಯನವರ ಹಳೆ ಸರ್ಕಾರ ಏನಿತ್ತು ಅದೇ ಚಾಳಿನ ಇಲ್ಲೂ ಕಂಟಿನ್ಯೂ ಮಾಡಿದ್ದಾರೆ ಅಂತ. ಆ ಸರ್ಕಾರದಲ್ಲಿ ಏನಿತ್ತು DK ಶಿವಕುಮಾರ್ ಅಂತಕ್ಕಂತಹ ಒಬ್ಬ ಬಲಿಷ್ಠ ವ್ಯಕ್ತಿ ಇರಲಿಲ್ಲ. ಈಗ DK ಶಿವಕುಮಾರ್ ಅಂತಕ್ಕಂಥ ಒಬ್ಬ ಬಲಿಷ್ಠ ವ್ಯಕ್ತಿ ಇರೋದ್ರಿಂದ ಪ್ರಕರಣಗಳ ಬೆಳಕೆ ಏನಿದೆ ಅತಿ ಹೆಚ್ಚಾಗಿ ಆಚೆ ಬರ್ತಿದೆ ಅಂತಕ್ಕಂಥದ್ದನ್ನ ಇದು ಖಂಡಿತವಾಗ್ಲು ನಾನು ಬಿಜೆಪಿಯ ವ್ಯಕ್ತಿಯಾಗಿನೋ ಅಥವಾ ಅಶೋಕ್ ಗೌಡ ಆಗಿ ಹೇಳ್ತಿರ್ತಕ್ಕಂಥದ್ದಲ್ಲ. ಇದು ಅತ್ಯಂತ ನ್ಯೂಟ್ರಲ್ ಆಗಿ ವಿಧಾನಸೌಧದ ಸುತ್ತಮುತ್ತನೇ ಕೆಲಸ ಮಾಡ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ನಾನು ಜನಗಳಿಗೆ ತರ್ತಾ ಇದ್ದೀನಿ ಗಮನಕ್ಕೆ. ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಆಯ್ತಪ್ಪ, ಅಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಟ್ಯೂಬ್ಲೆಟ್ ವಾಚ್ ಪ್ರಕರಣದ ಅಥವಾ ಅವ್ರ ಸೊಸೆಗೆ 40 ಕೋಟಿ ಯಶಸ್ ಲಾರ್ಜೆಸ್ಟ್ ಪಂಪ್ ಮಾಡಿಕೊಟ್ಟಾಗ ಯಾಕಪ್ಪ ಎಲ್ಲಿಂದ ಬಂತು ದುಡ್ಡು ಸೋರ್ಸು? ಸಿಎಂನ ಕ್ಲೀನ್ ಇಮೇಜ್ ಇದೆಯಲ್ಲ, ಸಿಎಂನ ಕ್ಲೀನ್ ಇಮೇಜ್ ನ ಪರ್ಸೆಪ್ಷನ್ ಇಟ್ಕೊಂಡಿರೋರ್ಗೆ ಸತ್ಯತೆ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಟ್ಯೂಬ್ಲೆಟ್ ವಾಚ್ ಇರಬಹುದು, ಅಲ್ಲಿ ಆಗ ಇನ್ವಾಲ್ವ್ ಆಗಿದ್ದಂತ ಲಕ್ಷ್ಮಣ್ ಇರ್ಬೋದು, ಆಮೇಲೆ ಈಗ ಅವರು ಲಕ್ಷ್ಮಣ್ ಇರ್ಬೋದು, ಇನ್ನೊಬ್ಬ ಲಕ್ಷ್ಮಣ್ ಇರ್ಬೋದು, ಯಾರ್ಯಾರು ಲಕ್ಷ್ಮಣರು ಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಸುತ್ತ ಯಾವ್ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಜನ. ಈಗ ಜಮೀನು ಕಳ್ಕೊಂಡವರು ಬದಲಿ ಜಮೀನು ಪಡ್ಕೋಬೇಕಾದ್ದು ಕಾನೂನುಬದ್ಧ. ನೀವ್ಯಾರು ತೀರ್ಮಾನ ಮಾಡಕ್ಕೆ ಅವ್ರ ಜಮೀನ್ ಬಗ್ಗೆ? ಆಯ್ತು ಅಶೋಕ್ ಗೌಡ್ರೆ, ಕಡೆಯದಾಗಿ ನನಗೆ ಒಂದು ರಿಯಾಕ್ಷನ್ ಕಾಂಗ್ರೆಸ್ ನಮ್ಮಿಂದ ಬೇಕು. ಇಲ್ಲ ಕೇಳಿ, ವಿಷಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾಮಾಣಿಕವಾದ ತನಿಖೆಗೆ ಅವಕಾಶ ಕೊಡದೆ ಮ್ಯೂಟ್ ಆಗಿದೆ ವಾಯ್ಸು. ನಟರಾಜ್ ಗೌಡ್ರೆ, ನಿಮ್ಮ ಸರ್ಕಾರದ ಮೇಲೆ ಜನ ನಂಬಿಕೆ ಉಳಿಸ್ಕೊಳ್ಬೇಕು ಅಂದ್ರೆ ಕಿರ್ಚಿ ನಟರಾಜ್ ಗೌಡ್ರೆ ಕೇಳಿಸ್ಕೊಂಡ್ಬಿಡ್ರಿ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಿಮ್ಮ ಸರ್ಕಾರದ ಮೇಲೆ ನಂಬಿಕೆ ಉಳಿಬೇಕು ಅಂದ್ರೆ SIT 40 ದಿನ ಸಮಯಾವಕಾಶ ತಗೊಂಡು ನೋಟಿಸ್ ಕೊಡ್ತಲ್ಲ, ಹಾಗೆ ಮಾಡ್ದಲೆ ದೇಸಾಯಿ ಆಯೋಗ ಮಾಡಿದ್ದೀರಿ. ಚುರುಕ್ ಮೂಡಿಸ್ರಿ, ಸ್ವಲ್ಪ ನಂಬಿಕೆ ಬರೋ ರೀತಿಯಲ್ಲಿ. ಇವ್ರು ತಪ್ಪಿದ್ರೆ ಇವ್ರದ್ದು ಆಚೆ ಬರ್ಲಿ, ನಿಮ್ ತಪ್ಪಿದ್ರೆ ನಿಮ್ದು ಆಚೆ ಬರ್ಲಿ ಅಷ್ಟೇ. ಮೂಡಾದಲ್ಲಿ ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಸಕ್ಸಸ್ಫುಲ್ ಆದ್ರೆ ನಾಳೆ ನೀವೇ ಬಂದು ಮಾತನಾಡಿ, ಸಕ್ಸಸ್ಫುಲ್ ಆಗದೆ ಹೋದ್ರೆ ಅವ್ರು ಬಂದು ಮಾತನಾಡ್ತಾರೆ. ಇವತ್ತಿನ ಚರ್ಚೆಗೆ ಸಮಯ ಅದಿದ್ದಷ್ಟೇ. ರಿಯಲಿ ಸಾರಿ, ನೀವು ಕಿರ್ಚಿದ್ರಿ ಮಾತಾಡೋದು. ಚರ್ಚೆಗೆ ಭಾಗವಹಿಸೋದಕ್ಕೆ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಬರ್ಲಿ ಆಚೆ, ಇಲ್ಲೇ ಚರ್ಚೆ ಮಾಡೋಣ.